ಬೇವು ಬೆಲ್ಲ ತಿಂದು ಹೊಸ ವರ್ಷದ ಮೊದಲ ದಿನವನ್ನ ಸಂಭ್ರಮಿಸಿ ಮನೆಯವರೆಲ್ಲ ಸಂತಸದಿಂದ ಆಚರಿಸುವ ಹಬ್ಬವೇ ಯುಗಾದಿ ಹಬ್ಬ. ನಮಸ್ಕಾರ ಸ್ನೇಹಿತರೆ, ಈ ವರ್ಷದ ಯುಗಾದಿ ಹಬ್ಬವು ಮಾರ್ಚ್ 19ನೇ ತಾರೀಕು ಬಂದಿದೆ. ಯುಗಾದಿ ಹಬ್ಬಕ್ಕೂ ಮುನ್ನ ಮನೆಗೆ ಈ 6 ವಸ್ತುಗಳನ್ನು ತಂದರೆ ಸಾಕ್ಷಾತ್ ಲಕ್ಷ್ಮೀದೇವಿ ಆ ವಸ್ತುಗಳ ಮೂಲಕ ಮನೆಗೆ ಬಂದಂತೆ. ವರ್ಷ ಪೂರ್ತಿ ಇದರಿಂದ ಯಶಸ್ಸು, ಹಣದ ಬಲ ಹೆಚ್ಚುತ್ತದೆ. ಯುಗಾದಿ ಸಮಯದಲ್ಲಿ ಈ 6 ವಸ್ತುಗಳನ್ನು ತಂದು ನಿಮ್ಮ ಮನೆಯ ದೇವರ ಕೋಣೆಯಲ್ಲಿ ಇಟ್ಟರೆ ಮನೆಯಲ್ಲಿನ ಎಲ್ಲ ನೆಗೆಟಿವ್ ಶಕ್ತಿಗಳು ದೂರವಾಗಿ ಸದಾ ಮನೆಗೆ ದೇವರ ಅನುಗ್ರಹ ಇರುತ್ತದೆ. ಯುಗಾದಿ ಹಬ್ಬದ ಒಳಗೆ ಮನೆಗೆ ಗೋಮಾತೆಯ ಚಿಕ್ಕ ವಿಗ್ರಹವನ್ನ ತಂದಿಡಬೇಕು. ಏಕೆಂದರೆ ಗೋಮಾತೆಯ ಸಕಲ ದೇವತೆಗಳನ್ನ ಹೊಂದಿದ್ದಾಳೆ. ವರ್ಷದ ಮೊದಲ ದಿನ ಯುಗಾದಿಯಂದು ಎಲ್ಲ ದೇವರುಗಳನ್ನ ಒಂದೇ ಸಲ ಪೂಜೆ ಮಾಡಿ ಫಲ ಪಡೆಯಬೇಕೆಂದರೆ ಗೋಮಾತೆಯನ್ನ ಪೂಜಿಸಿದರೆ ಸಾಕು. ಮನೆಗೆ ಚಿಕ್ಕದಾದ ಗೋವಿನ ಮೂರ್ತಿಯನ್ನ ತಂದು ಶುದ್ಧ ನೀರಿನಿಂದ ತೊಳೆದು ನಿಮ್ಮ ಮನೆಯ ದೇವರ ಮನೆಯಲ್ಲಿ ಇಟ್ಟುಕೊಳ್ಳಿ. ವರ್ಷ ಪೂರ್ತಿ ಮನೆಯಲ್ಲಿ ಸಿರಿ ಸಂಪತ್ತುಗಳು ತುಂಬಲಿ ಎಂದು ಬೇಡಿಕೊಳ್ಳಿ. ವರ್ಷದ ಮೊದಲ ದಿನ ಯುಗಾದಿಯಿಂದ ಮನೆಯಲ್ಲಿ ಆರ್ಥಿಕ ಏಳಿಗೆಯನ್ನ ಕಾಣುವಿರಿ. ಎಷ್ಟೋ ಜನರ ಮನೆಯಲ್ಲಿ ಲಕ್ಷ್ಮೀ ದೇವಿಯ ಫೋಟೋ ಇರೋದಿಲ್ಲ. ಕುಲದೇವರು, ಮನೆ ದೇವರು, ಗ್ರಾಮ ದೇವತೆ ಮತ್ತು ಇನ್ನುಳಿದ ಇಷ್ಟ ದೇವರುಗಳ ಫೋಟೋ ಇರುತ್ತದೆ. ಆದರೆ ಪೂಜೆಯ ವ್ರತಗಳನ್ನು ಮಾಡಬೇಕೆಂದರೆ ಗಣೇಶನ ಜೊತೆಗೆ ಲಕ್ಷ್ಮೀ ದೇವಿಯು ಇರಲೇಬೇಕು. ಆದ್ದರಿಂದ ಲಕ್ಷ್ಮೀನಾರಾಯಣ ಇಬ್ಬರು ಇರುವ ಚಿಕ್ಕ ಫೋಟೋವನ್ನು ಯುಗಾದಿ ಹಬ್ಬದ ಒಳಗೆ ಮನೆಗೆ ತಂದಿಟ್ಟುಕೊಳ್ಳಿ. ಶ್ವೇತಾರ್ಕ ಗಣೇಶ ಬಿಳಿ ಎಕ್ಕದ ಬೇರಿನಿಂದ ತಯಾರು ಮಾಡಿರುವ ಗಣೇಶನ ಮೂರ್ತಿಯು ಅತ್ಯಂತ ಪವಿತ್ರ ಮತ್ತು ಅಪರೂಪದ ಗಣೇಶನ ವಿಗ್ರಹವಾಗಿದ್ದು ಮನೆಯಲ್ಲಿ ಇಡುವುದರಿಂದ ಲಕ್ಷ್ಮೀ ಕೃಪೆ, ಸುಖ, ಸಮೃದ್ಧಿ ಸಿಗುತ್ತದೆ ಮತ್ತು ಶತ್ರು ನಾಶವಾಗುತ್ತದೆ ಎಂದು ನಂಬಲಾಗಿದೆ. ಇದು ತಾಂತ್ರಿಕ ಮಹತ್ವವನ್ನು ಹೊಂದಿದ್ದು ಮನೆಯಲ್ಲಿ ನಕಾರಾತ್ಮಕ ಶಕ್ತಿಯನ್ನು ಹೋಗಲಾಡಿಸಿ ಸಕಾರಾತ್ಮಕತೆ ಮತ್ತು ಯಶಸ್ಸನ್ನು ತರುತ್ತದೆ. ಯುಗಾದಿ ಹಬ್ಬದ ಒಳಗೆ ಮನೆಗೆ ಮರೆಯದೆ ಚಿಕ್ಕ ಬಿಳಿ ಎಕ್ಕದ ಬೇರಿನ ಗಣೇಶ ಮೂರ್ತಿಯನ್ನು ತಂದಿಟ್ಟುಕೊಳ್ಳಿ. ವರ್ಷದ ಮೊದಲ ದಿನದಿಂದಲೇ ಪೂಜಿಸುತ್ತಾ ಬಂದರೆ ವರ್ಷ ಪೂರ್ತಿ ಲಕ್ಷ್ಮೀ ಕೃಪೆ, ಗಣೇಶನ ಅನುಗ್ರಹ ಇಡೀ ಮನೆಗೆ ಸಿಗುತ್ತದೆ. ಯುಗಾದಿ ಸಮಯದಲ್ಲಿ ದೇವರ ಕೋಣೆಯಲ್ಲಿ ಮರೆಯದೆ ಅರಿಶಿಣದ ಅಕ್ಷತೆಯನ್ನ ಇಡಬೇಕು. ದೇವರ ಕೋಣೆಯಲ್ಲಿ ಅಕ್ಷತೆ ಇಟ್ಟರೆ ಕುಟುಂಬದ ಸದಸ್ಯರಿಗೆಲ್ಲ ಪ್ರತಿ ಕೆಲಸದಲ್ಲೂ ಗುರುಬಲ, ಲಕ್ಷ್ಮೀ ಕೃಪೆ ಜೊತೆಗೆ ವಿಶೇಷ ಉಂಟಾಗುತ್ತದೆ. ಅಕ್ಷತೆಯನ್ನ ಹೇಗೆ ತಯಾರಿಸಿಕೊಳ್ಳಬೇಕೆಂದರೆ ಚೆನ್ನಾಗಿರುವ ಪಾಲಿಶ್ ಮಾಡದ ಅಕ್ಕಿ ಕಾಳುಗಳಿಗೆ ಸ್ವಲ್ಪ ತುಪ್ಪವನ್ನು ಅಥವಾ ಕೊಬ್ಬರಿ ಎಣ್ಣೆಯನ್ನು ಬೆರೆಸಿ ನಂತರ ಅಕ್ಷತೆ ತಯಾರು ಮಾಡಿಕೊಳ್ಳಬೇಕು. ನುಚ್ಚು ಅಕ್ಕಿಯನ್ನು ಯಾವುದೇ ಕಾರಣಕ್ಕೂ ಅಕ್ಷತೆ ಮಾಡಲು ಬಳಸಬಾರದು. ನೀವು ತಯಾರು ಮಾಡಿದ ಅಕ್ಷತೆಯನ್ನು ಒಂದು ಕೆಂಪು ವಸ್ತ್ರಕ್ಕೆ ಹಾಕಿ ಮೂಟೆಯ ರೀತಿ ಕಟ್ಟಬೇಕು. ನಂತರ ಆ ಅಕ್ಷತೆಯ ಮೂಟೆಯನ್ನು ಮನೆಯೆಲ್ಲ ಸದಸ್ಯರು ಸ್ಪರ್ಶ ಮಾಡಿ ನಮಸ್ಕಾರ ಮಾಡಿಕೊಳ್ಳಬೇಕು. ಈ ಕೆಲಸವನ್ನು ಯುಗಾದಿ ಹಬ್ಬ ಬರುವ ತನಕ ಮಾಡಬೇಕು. ನಿತ್ಯವೂ ಈ ಮೂಟೆಗೆ ಧೂಪ ಆರತಿಗಳನ್ನು ತೋರಿಸಿ ಯುಗಾದಿ ಹಬ್ಬ ಬಂದ ನಂತರ ಆ ಅಕ್ಷತೆಯ ಮೂಟೆ ಬಿಚ್ಚಿ ಅದರಲ್ಲಿರುವ ಅಕ್ಷತೆಯನ್ನು ಸ್ವಲ್ಪ ಮನೆಯಲ್ಲಿ ಸದಸ್ಯರು ತಲೆಯ ಮೇಲೆ ಹಾಕಿಕೊಳ್ಳಬೇಕು. ಉಳಿದ ಅಕ್ಷತೆಯನ್ನು ಒಂದು ಡಬ್ಬಿಯಲ್ಲಿ ಹಾಕಿ ದೇವರ ಕೋಣೆಯಲ್ಲಿ ಅಥವಾ ಬೀರುವಿನಲ್ಲಿ ಇಟ್ಟು ಮುಖ್ಯವಾದ ದಿನಗಳಲ್ಲಿ ಮನೆಯಲ್ಲಿ ಹೊರ ಹೋಗುವಾಗ ತಲೆಯ ಮೇಲೆ ಸ್ವಲ್ಪ ಅಕ್ಷತೆ ಹಾಕಿಕೊಂಡು ಹೋಗಬೇಕು. ಹೀಗೆ ಮಾಡುತ್ತಾ ಬಂದರೆ ಅಕ್ಷತೆಯ ಶಕ್ತಿಯಿಂದ ಸರ್ವದೇವತೆಗಳ ಕೃಪೆ ಪ್ರಾಪ್ತಿಯಾಗುತ್ತದೆ. ಯುಗಾದಿ ಹಬ್ಬಕ್ಕೂ ಮುನ್ನ ಮನೆಗೆ ತಂದಿಡಬೇಕಾದ ಮತ್ತೊಂದು ವಸ್ತುವೆಂದರೆ ಅದುವೇ ಶ್ರೀಕೃಷ್ಣನಿಗೆ ಅತ್ಯಂತ ಪ್ರಿಯವಾದ ನವಿಲುಗರಿ. ದೇವಾಲಯಗಳಲ್ಲಿ ನವಿಲುಗರಿ ಬಳಸಿ ದೇವರಿಗೆ ಗಾಳಿ ಬೀಸುತ್ತಾರೆ. ಈ ವಿಶೇಷ ವಸ್ತುವನ್ನು ಮನೆಯಲ್ಲಿ ಇಡೋದರಿಂದ ಮನೆಯಲ್ಲಿನ ಎಲ್ಲ ನೆಗೆಟಿವ್ ಶಕ್ತಿ ಹೊರ ಹೋಗುತ್ತದೆ ಮತ್ತು ಮನೆಯಲ್ಲಿರುವ ದೇವರ ವಿಗ್ರಹ ಫೋಟೋಗಳಿಗೆ ನಿತ್ಯವೂ ಸಮಯ ತೆಗೆದುಕೊಂಡು ಪೂಜೆ ಬಳಿಕ ನಿಧಾನವಾಗಿ ಗಾಳಿ ಬೀಸಬೇಕು. ಇದರಿಂದ ವಿಶೇಷ ಪುಣ್ಯ ಫಲಗಳು ಲಭಿಸುತ್ತದೆ. ಆರ್ಥಿಕ ಸಮಸ್ಯೆಗಳು ಬೇಗನೆ ದೂರವಾಗುತ್ತದೆ. ಸ್ವತಃ ನಾವೇ ದೇವರ ಸೇವೆ ಮಾಡಿದ ಪುಣ್ಯ ಪ್ರಾಪ್ತಿಯಾಗುತ್ತದೆ. ಯುಗಾದಿ ಹಬ್ಬಕ್ಕೂ ಮುನ್ನ ನಿಮ್ಮ ಮನೆಯ ದೇವರ ಕೋಣೆಯಲ್ಲಿ ಒಂದು ತಾಮ್ರದ ಚೊಂಬನ್ನು ತಂದಿಡಿ. ಈಗಾಗಲೇ ತಾಮ್ರದ ಚೊಂಬಿದ್ದರೆ ಅದಕ್ಕೆ ನಿತ್ಯವೂ ನೀರನ್ನು ತುಂಬಿಸಿ ದೇವರ ಕೋಣೆಯಲ್ಲಿಡಿ. ಆ ಚೊಂಬಿಗೆ ಅರಿಶಿಣ, ಕುಂಕುಮ ಹಚ್ಚಿ ಸ್ವಸ್ತಿಕ್ ಚಿಹ್ನೆಯನ್ನು ಬರೆದು ನೀರನ್ನು ತುಂಬಿಸಿ ದೇವರ ಮುಂದೆ ಇಡಬೇಕು. ಹೀಗೆ ಮಾಡಿದರೆ ಸಕಲ ದೇವತೆಗಳ ಅನುಗ್ರಹ ಆ ಮನೆ ಮಂದಿಗೆಲ್ಲ ಪ್ರಾಪ್ತಿಯಾಗುತ್ತದೆ. ಶುದ್ಧ ಜಲ ಅಭಿವೃದ್ಧಿ ಹಾಗೂ ಶಾಂತಿಯ ಸಂಕೇತ. ಇದರಿಂದ ಮನೆಯಲ್ಲಿ ಶಾಂತಿ ವಾತಾವರಣ ಹಾಗೂ ದೈವಶಕ್ತಿ ಏರ್ಪಡುತ್ತದೆ. ನೀರನ್ನ ಬದಲಿಸುವಾಗ ಆ ನೀರನ್ನ ತೆಂಗಿನ ಮರ ಅಥವಾ ತುಳಸಿ ಗಿಡಕ್ಕೆ ಹಾಕಿ ಉಳಿದ ನೀರನ್ನು ಸ್ವಲ್ಪ ಎಲ್ಲರೂ ತಲೆ ಮೇಲೆ ಹಾಕಿಕೊಳ್ಳಬೇಕು. ಇದರಿಂದ ಯುಗಾದಿ ಹಬ್ಬದ ಒಳಗೆ ಅಥವಾ ನಂತರ ಸಾಕಷ್ಟು ಶುಭ ಸುದ್ದಿಗಳನ್ನು ನೀವು ಕೇಳಬಹುದು.
ದೇವರ ಕೋಣೆಯಲ್ಲಿ ಮುಖ್ಯವಾಗಿ ಇಡಲೇಬೇಕಾದ ವಸ್ತುವೆಂದರೆ ಅದು ವೀಳ್ಯದೆಲೆ. ವೀಳ್ಯದೆಲೆಗೆ ದುಡ್ಡನ್ನು ಆಕರ್ಷಿಸುವ ಶಕ್ತಿ ಇದೆ. ನಾನಾ ತಾಂತ್ರಿಕ ಪರಿಹಾರಗಳಲ್ಲೂ ವೀಳ್ಯದೆಲೆಯನ್ನು ಬಳಸಲಾಗುತ್ತದೆ. ಇದು ಹನುಮಂತನಿಗೆ ಪ್ರಿಯವಾದ ವಸ್ತು ಹಾಗೂ ಮಹಾಲಕ್ಷ್ಮೀ ದೇವಿಗೆ ವೀಳ್ಯದೆಲೆ ಎಂದರೆ ಬಲು ಪ್ರಿಯ. ಆದ್ದರಿಂದ ವೀಳ್ಯದೆಲೆ ಹಾರ ಮಾಡಿ ಮನೆ ಸಮೀಪದಲ್ಲಿರುವ ಆಂಜನೇಯ ಸ್ವಾಮಿ ದೇಗುಲಕ್ಕೆ ಯುಗಾದಿಗೂ ಮುನ್ನ ಒಮ್ಮೆ ಕೊಟ್ಟು ಬನ್ನಿ. ವೀಳ್ಯದೆಲೆ ಮೇಲೆ ಗಂಧದಿಂದ ಶ್ರೀರಾಮ ಎಂದು ಬರೆದು ದೇವರ ಕೋಣೆಯಲ್ಲಿಡಿ. ಯುಗಾದಿ ಹಬ್ಬದವರೆಗೂ ಆ ಎಲೆಯ ಮೇಲೆ ಅರಿಶಿಣ ಕುಂಕುಮ ಹಾಕಿ ಪೂಜಿಸಬೇಕು. ಯುಗಾದಿ ಹಬ್ಬದ ದಿನದಿಂದ ಆ ವೀಳ್ಯದೆಲೆ ಮೇಲಿರುವ ಅರಿಶಿಣ ಕುಂಕುಮವನ್ನು ಮನೆ ಸದಸ್ಯರು ಹಣೆಗೆ ಹಿಡುತ್ತಾ ಬನ್ನಿ. ಯುಗಾದಿಗೂ ಮುನ್ನ ನಿಮ್ಮ ಮನೆಯ ದೇವರ ಕೋಣೆಯಲ್ಲಿ ಆಮೆಯ ಚಿಕ್ಕ ಗೊಂಬೆ ಅಥವಾ ವಿಗ್ರಹವನ್ನು ತಂದಿಟ್ಟು ಪೂಜಿಸಬೇಕು. ಆಮೆಯನ್ನ ಸಾಕ್ಷಾತ್ ವಿಷ್ಣು ಸ್ವರೂಪ ಎಂದು ನಂಬಲಾಗುತ್ತದೆ. ಲಕ್ಷ್ಮೀ ದೇವಿ ಜೊತೆಗೆ ವಿಷ್ಣು ದೇವರ ಪರಿಪೂರ್ಣ ಅನುಗ್ರಹಕ್ಕೆ ತಪ್ಪದೇ ಯುಗಾದಿಗೂ ಮುನ್ನ ಮನೆಗೆ ತನ್ನಿ. ತಂದ ನಂತರ ಸ್ವಲ್ಪ ಸಮಯ ಹಾಲಿನಲ್ಲಿ ನೆನೆಸಿಡಬೇಕು. ಶುದ್ಧ ಜಲದಿಂದ ತೊಳೆದು ಬಟ್ಟೆಯಲ್ಲಿ ಒರೆಸಿ ಗಂಧ ಕುಂಕುಮದ ಬೊಟ್ಟನ್ನು ಇಟ್ಟು ಉತ್ತರ ದಿಕ್ಕಿನಲ್ಲಿ ಆಮೆಯ ವಿಗ್ರಹವನ್ನು ಇಡಬೇಕು. ನಿತ್ಯವೂ ಪೂಜಿಸುತ್ತಾ ಧೂಪ ತೋರಿಸಿ. ಇದರಿಂದ ಮನೆಗೆ ಧನಾಕರ್ಷಣೆ ಶಕ್ತಿ ಉಂಟಾಗಿ ಸರ್ವ ಕಾರ್ಯದಲ್ಲೂ ಶುಭ ಫಲಗಳನ್ನು ನೋಡುವಿರಿ. ಈ ವಸ್ತುಗಳ ಜೊತೆ ಯುಗಾದಿ ದಿನದಂದು ಮನೆಗೆ ಸಾಧ್ಯವಾದರೆ ಶಕ್ತಿ ಅನುಸಾರ ಬಂಗಾರ, ಬೆಳ್ಳಿ, ನೂತನ ವಸ್ತ್ರಗಳನ್ನು ಕೂಡ ಖರೀದಿ ಮಾಡಿ ತರಬಹುದು. ಹೊಸ ಪೊರಕೆ, ವಿದ್ಯೆಗೆ ಬೇಕಾದ ಪುಸ್ತಕ, ಲೇಖನಿಗಳನ್ನು ತರಬಹುದು. ದೇವರ ಕೋಣೆಯಲ್ಲಿ ಇಡಲು ಲಕ್ಷ್ಮೀ ದೇವಿಗಾಗಿ ರವಿಕೆ ಕಣ ಮನೆಗೆ ತರಬಹುದು. ಯಾವುದೇ ಕಾರಣಕ್ಕೂ ಕಬ್ಬಿಣದ ವಸ್ತುಗಳನ್ನು, ಸ್ಟೀಲ್ ವಸ್ತುಗಳನ್ನು ಮನೆಗೆ ತರುವುದು ಶುಭವಲ್ಲ. ನಾವು ತಿಳಿಸಿದ ಮಂಗಳಕರ ವಸ್ತುಗಳಲ್ಲಿ ಯಾವುದಾದರೂ 2 ರಿಂದ 3 ವಸ್ತುಗಳನ್ನಾದರೂ ಮನೆಗೆ ತಂದು ಹೇಳಿಕೊಟ್ಟ ನಿಯಮ ಪಾಲಿಸಿ. ಇದರಿಂದ ವರ್ಷಪೂರ್ತಿ ಸರ್ವ ಯಶಸ್ಸು, ಹಣದ ಲಾಭಗಳನ್ನು ನೀವು ನೋಡುವಿರಿ. ಈ ಮಾಹಿತಿ ನಿಮಗೆ ಇಷ್ಟವಾದರೆ ದಯವಿಟ್ಟು ವಿಡಿಯೋಗೆ ಒಂದು ಲೈಕ್ ಕೊಟ್ಟು ಎಲ್ಲರಿಗೂ ನಮ್ಮ ವಿಡಿಯೋನ ಶೇರ್ ಮಾಡಿ. ನಮ್ಮ ಯೂಟ್ಯೂಬ್ ಚಾನಲ್ ಹಾಗೂ ಫೇಸ್ಬುಕ್ ಪೇಜನ್ನು ಫಾಲೋ ಮಾಡಿ.